ಸೋಸುವ ಕಾಗದ ಅಂತ ಕನ್ನಡದಲ್ಲಿ ಸೋಸುವ ಕಾಗದ, ಇಂಗ್ಲಿಷ್ ನಲ್ಲಿ ಫಿಲ್ಟರ್ ಪೇಪರ್ ಅಂತಾರೆ. ಏನಂತಾರೋ ನೀವು ಈಗಾಗಲೇ ನಿಮ್ ಕಡೆಗೆ ಪ್ರತಿಯೊಬ್ಬರಿಗೂ ನಾವು ಫಿಲ್ಟರ್ ಪೇಪರ್ ಕೈಯಲ್ಲಿ ಕೊಟ್ಟೇವೆ. ಎಲ್ಲರೂ ಅದನ್ನ ಟಚ್ ಮಾಡಿ ನೋಡಿದೆ. ಹಾಗಾದ್ರೆ ಮೊನ್ನೆ ನಾವು ಒಂದು ಪ್ರಯೋಗ ಮಾಡಿದ್ದೀವಿ. ಅವಾಗ ನಾವು ಬೇರೆ ಪೇಪರ್ ತಗೊಂಡಿದ್ದೀವಿ. ಅದಾಗ ಇದು ಶೋಧಿಸುವಿಕೆ ಮಾಡುವಂತ ಒಂದು ಪ್ರಯೋಗಕ್ಕೆ ಬಳಸಬೇಕಾಗ್ತದೆ. ಇಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರ್ತಾವ. ಸಣ್ಣ ಸಣ್ಣ ಇದಕ್ಕೆ ನಾವು ಅನಿಲದ ಜಾಡಿ ಅಂತೀವಿ. ಗ್ಲಾಸ್ ಜಾರ್ ಅಂತ ಕರಿತೀವಿ. ಕಂಡುಬರಿ ಅನಿಲವನ್ನು ಸಂಗ್ರಹ ಮಾಡಲಿಕ್ಕೆ ಬಳಸೋದು. ಇದು ಇಟ್ ಇಸ್ ಅ ಫನೆಲ್, ಇದಕ್ಕೇನಂತಾರೆ ಗ್ಲಾಸ್ ಜಾರ್, ಅನಿಲ ಜಾಡಿ, ಅನಿಲ ಜಾಡಿ, ಆಲಿಕೆ. ಒಂದು ಗ್ಲಾಸ್ ಟ್ಯೂಬ್ ಇದೆ. ಇಷ್ಟು ನೋಡ್ಬೇಕು. ಪೇಪರ್ ಅನ್ನ, ಫಿಲ್ಟರ್ ಪೇಪರ್ ಅನ್ನ ಅರ್ಧ ಇನ್ನು ಮತ್ತೊಂದೊಂದು ಮಡಿಕೆ ಮಾಡಿಸ್ಬೇಕು. ಇದನ್ನ 3 ಭಾಗ ಒಂದ್ ಕಡೆ, ಒಂದು ಭಾಗ ಒಂದ್ ಕಡೆ ಬರುವ ಇಟ್ಕೋಬೇಕು. ಇದನ್ನ ಮಾಡ್ಬೇಕು, ಆಲಿಕೆ ಹಾಕ್ಬೇಕು. ಆಲಿಕೆ ಹಾಕ್ಬೇಕು. ಹೌದಾ? ಇದನ್ನ ಇಲ್ಲಿ ಯಾವುದೇ ಗ್ಯಾಪ್ ಉಳಿದಾಗ ಸರಿಯಾಗಿ ಜೋಡಿಸ್ಬೇಕು. ಈಗ ಜೋಡಿಸಿದಿ. ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೀರಿದೆ, ಹೌದು, ಸ್ವಲ್ಪ ನೀರು ಕಡಿಮೆ ಮಾಡಬೇಕು. ಒಂದು ನಿಮಿಷ. ಇಲ್ಲಿ ಚಾಕ್ಪೀಸ್ ಪೌಡರ್ ಅದ, ಹೌದು. ಚಾಕ್ಪೀಸ್ ಪೌಡರ್ ಅನ್ನ ನಾನು ನೀರಲ್ಲಿ ಏನ್ ಮಾಡ್ತೇನೆ, ಸೇರಿಸಿ ಕರಗಿಸ್ತೇನೆ. ಎಲ್ಲ ಒದ್ದೆ ಆಗ್ತದೆ. ಹಾಗಾದ್ರೆ ಈಗೇನ್ ಮಾಡ್ಬೇಕು ಅಂದ್ರೆ ಈ ಆಲಿಕೆಯನ್ನ, ಫಿಲ್ಟರ್ ಪೇಪರ್ ಸಹಿತವಾದ ಆಲಿಕೆಯನ್ನ ಇನ್ನು ಕಿತಾಪತಿ ಈ ಪೇಪರ್ ಇಡ್ತಾ ಇದ್ದೇನೆ. ಎಷ್ಟು ಮಡಿಕೆ ಮಾಡಿದೀವಿ? ಮೊದಲೇ ಒಂದು ಮಡಿಕೆ, ಆಮೇಲೆ ಮತ್ತೊಂದು, ಬದಲು ಒಂದು ಕಡೆ ತಗೊಂಡೇವಿ. ಈಗ ಏನ್ ಮಾಡ್ತೀವಿ, ಆಲಿಕೆಯನ್ನ ಇದರಲ್ಲಿ ಇಡ್ತಾ ಇದೆ. ಇಟ್ಟೇನೆ. ಈಗ ಈ ಒಂದು ಕಡ್ಡಿ ತಗೊಳ್ತೇನೆ. ನಿಮ್ಮ ಚಿತ್ರದಲ್ಲಿ ನೋಡಿ ಹೇಗಿದೆ. ಹಾಗಾದ್ರೆ ಈಗ ನಾನು ಏನ್ ಮಾಡ್ತೇನೆ, ಇನ್ನು ಹಾಗೆ ಓರೆ ಹಿಡಿತೇನೆ. ನೇರವಾಗಿ ಹಿಡಿದ್ರೆ ಒಮ್ಮೆ ಬಿಡ್ತದೆ ಅದ್ರೊಳಗೆ. ಅರ್ಥ ಆಯ್ತಾ? ನೇರವಾಗಿ ಹಿಡಿದು ಈಗ ಓರೆ ಹಿಡಿದು ಏನ್ ಮಾಡ್ಬೇಕು, ಈ ಗ್ಲಾಸಿನ ಜೊತೆಗೆ ನಿಧಾನವಾಗಿ ಈ ಮಿಶ್ರಣವನ್ನ ನೋಡಿ ಹೇಗೆ ಹೋಗ್ತಾ ಇದೆ. ಹೌದಾ? ಹೌದಾ? ಎಲ್ಲವೂ ಇದರಲ್ಲಿ ಬಂತು. ಈಗ ಏನ್ ಮಾಡ್ಬೇಕು, ಕಡ್ಡಿಯನ್ನ ತೆಗಿಬೇಕು. ಈಗ ನೋಡಿ, ಇಲ್ಲಿ ಅಳಿಕೆನ ಮೇಲೆ ಎತ್ತುತ್ತೇನೆ ನೋಡಿ, ನೀರಿನ ಹನಿಗಳು ಬರ್ತಾ ಇವೆ. ಶುದ್ಧವಾದ ನೀರಿನ ಹನಿ ಇದೆ. ಯಾವುದೇ ಈ ಒಂದು ಪೇಪರ್ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರ್ತಾವ. ಈಗ ನೀವು ಒಂದು ಮಣ್ಣು ಹೇಳಿದ್ರೆ, ಇನ್ನು ನಿಮ್ಮ ನೋಟ್ಬುಕ್ ಪೇಪರ್ ಇದೆಯಲ್ಲ ಅದ್ರೊಳಗೆ ಬರುವುದಿಲ್ಲ, ಅದರ ಸಣ್ಣ ರಂಧ್ರಗಳು ಇರೋದಿಲ್ಲ. ಆ ಪೇಪರ್ ಸಂಯುಕ್ತ ಕರ್ನಾಟಕ, ವಿಜಯಪುರ ಅಂತ ಪೇಪರ್ ಅಲ್ಲಿ ಇರ್ತದೆ. ಮಾಡಿ ನೋಡಿಕೊಂಡೆ. ಈಗ ನೋಡಿ, ಹೌದಾ, ಒಂದೊಂದೇ ನೀರಿನ ಹನಿಗಳು ಬರ್ತಾ ಇದಾವಲ್ಲ, ಇದು ಶೋಧಿಸುವಿಕೆ ಅಂತಾರೋ. ಏನಿದೆ ನೋಡಿ, ಸೋಸುವಿಕೆ. ಏನೋ ಸೋಸುವಿಕೆ ಪ್ರಯೋಗ. ಈ ರೀತಿ ನಾವು ಈ ಪ್ರಯೋಗ ಮಾಡಿ ಇದನ್ನ ಬಹಳ ಸ್ವಲ್ಪ ಬಿಡಬೇಕು. ಅವಾಗ ಈ ಪೌಡರ್ ಏನಾಗ್ತದೆ, ಎಲ್ಲವೂ ಪೇಪರ್ ಅಲ್ಲಿ ಸಂಗ್ರಹ ಆಗ್ತದೆ. ಫಿಲ್ಟರ್ ಪೇಪರ್ ಅಲ್ಲಿ, ಶೋಧಿಸುವಿಕೆ ಪೇಪರ್ ಅಲ್ಲಿ ಸಂಗ್ರಹ ಆಗ್ತದೆ. ನಂತರ ನೀರೆಲ್ಲ ಕೆಳಗೆ
ಬರ್ತದೆ, ಒಂದೊಂದು ಹನಿಯಾಗಿ. ಈ ರೀತಿ ನೀರನ್ನ ಏನ್ ಮಾಡ್ಬೋದು ನಾವು ಅದರಿಂದ ಬೇರ್ಪಡಿಸಬಹುದು ಅಂತ ಗೊತ್ತಾ. ಇದು ಇಷ್ಟು ಆಗಲಿ. ಆಮೇಲೆ ನಾವೇನ್ ಮಾಡೋಣ, ಇದನ್ನ ನಿಮ್ಗೆ ತೋರಿಸ್ತೇನೆ ಈ ಪೇಪರ್ ಹೇಗೆ ಅದರಲ್ಲಿ ಪೌಡರ್